ಅದ್ರ ಹೆಸರೇನೋ ಮಲ್ಲಿಕಾಯಿ ಚೆನ್ನಾಗಿರುತ್ತಾ? ನನಗೂ ಒಂದೇನಾ ಹಣ್ಣಾಗಿರೋದಾ? ಇವೆಲ್ಲ ಹಣ್ಣಾಗಿಲ್ವಾ? ఏం కాయ మాదే? మల్లికాయ బాగుంటుందే. గొబ్బు చల్లే మోత్రా స్మెల్ వస్తుంది చూడు. బొగేకాయ ఉంది చెట్ల మాయి. ಸೂಪರ್ ಸ್ವೀಟ್ ಆಗಿದೆಯಾ? ತಿನ್ನುವ ಫ್ರೆಂಡ್ಸ್. ಇವತ್ತಾದರೆ ನಾವು ಮನೆಯಲ್ಲೇ ಇದ್ವಿ. ಮಾತಾಡೋ. ಇದು ಕಾಯಿ ಮಲ್ಲಿಕಾಯಿ ಎನಿಸಿ ಹೊಗೆಕಾಯಿ ಇದೆ. ಹೊಗೆಕಾಯಿ ఇది మల్లికాయ భలే టేస్ట్గా ఉంటుంది. ఈ మా తొక్కంత ఈ కాయకి తోకలా ఉండే అప్పుడు దొంగిలించుకొని వస్తుంది ఈ కాయని. మా తొక్కంతా ఈ కాయ సిక్తే పెట్టుకుంటే తింటారు. పనిపోయిన ఇంత తోపు ఉండే ఆ తోపుల అంతా ముళ్ళకం బికెట్టిండారు. పొయ్యకు కూడా జాగా లేదు. ఇవ కళ్ళని ఇంకా అందించుకొని ఈ కాయ పెరుక్కుంటే రేట్ చాలా. మా తొక్కంతా ఈ కాయలు పెరుకునిచ్చేళ్ళు మాగింటే కూడా ఎత్తుకుంటే కూడా తింటారు. ఒట్లో భలే టేస్ట్గా ఉంటుంది. దీని పేరు వచ్చి మల్లికాయ అనేసి. నోట్లో పెట్టుకునేదా తినేది భలే సూపర్గా ఉంది. ఇలా కాయ మీరు పెట్టుకొచ్చి బాగా తినండి. ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗಿಲ್ಲ. ಕೆಲಸಕ್ಕೆ ಹಾಲಿಡೇ ಹಾಕಕ್ಕೆ ಹೇಳಿದೆ. ನಮ್ಮ ಅಜ್ಜಿ ಆದರೆ ಬಂದಿದ್ದಾಳೆ ಇವತ್ತು. ಅದಕ್ಕೆ ಎದ್ದೋಗಮ್ಮ ಅಂತ ಹೇಳಿದೆ. ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಿದ್ದಾರೆ ಫ್ರೆಂಡ್ಸ್. ಎಲ್ಲರೂ ಇವತ್ತು ಮೀಟ್ ಮಾಡಿಸ್ತೀನಿ. ನನಗಾದರೆ ತುಂಬ ಖುಷಿ ಆಗ್ತಿದೆ. ಎಷ್ಟು ದಿನ ಆಯ್ತು ಫ್ರೆಂಡ್ಸ್ ನಮ್ಮ ಮನೆ ತುಂಬ ನೆಂಟರು ಬಂದು ಅವ್ರ ಜೊತೆ ಎಲ್ಲ ಮಾತಾಡಿ. ಎಲ್ಲ 4 ಜನ ಇದ್ದರೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಅವನಾದರೆ ಹೆಂಗೆ ತಿಂತಾಯಿದ್ದಾನೋ ಮಾವಿನ ಹಣ್ಣು ಫ್ರೆಂಡ್ಸ್. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಕಿತ್ಕೊಂಡು ತಿನ್ನಿ ಫ್ರೆಂಡ್ಸ್. ಬಟ್ ಹುಳಗಳೆಲ್ಲ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಗಿಡ ಐತಲ್ವಾ, ತೋರಿಸ್ತಾ ಇರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಮಲ್ಲಿಕಾ ನಮ್ಮಮ್ಮ ಆದರೆ ತಿಂತಾ ಇದ್ದಾರೆ. ನಮ್ಮ ಅಜ್ಜಿನೂ ತಿನ್ನೋಕ್ಕೆ ಹೇಳಿದೆ. ನಮ್ಮ ಅಜ್ಜಿಗಾದರೆ ಹಲ್ಲು ಬೀಳಲ್ಲ ಫ್ರೆಂಡ್ಸ್, ಅದಕ್ಕೆ ಹಂಗೆ ಸ್ವಲ್ಪ ಕೊಯ್ಕೊಂಡು ತಿಂತಾ ಅವಳೆ. ಅಜ್ಜಿ ಆದರೆ ತಿಂತಾ ಇದ್ದಾಳೆ ಫ್ರೆಂಡ್ಸ್. ನನಗಾದರೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಎಲ್ಲ ಬರ್ತಿದ್ದಾರೆ. ಅವ್ರನ್ನೆಲ್ಲರೂ ನಿಮ್ಮ ಜೊತೆ ನಾನು ಇವತ್ತು ಮೀಟ್ ಮಾಡಿಸ್ತೀನಿ ಫ್ರೆಂಡ್ಸ್. ತುಂಬ ದಿನ ಆಯಿತು. ನಮ್ಮನೆ ಹತ್ರ ಆದರೆ ಏನೇನು ಗಿಡ ನಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಅಂದ್ಕೊಂಡಿಲ್ಲ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ವಿಡಿಯೋ ಮಾಡಿದೆ. ಯಾವ ಥರ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಇಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋದಕ್ಕಂತೂ. ನೋಡಿ, ನಮ್ಮದು ಮಾವಿನ ಗಿಡ ಆದರೆ ಐತಲ್ಲ, ಇದು ನಾಟಿ ಹಣ್ಣಂತೆ, ಬೆಂಗಳೂರು ನಾಟಿ ಇದು. ಬಟ್ ಇದು ದೊಡ್ಡದಾಗಲ್ಲ ಫ್ರೆಂಡ್ಸ್, ಅಂದರೆ ಚಿಕ್ಕವೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಫ್ರೆಂಡ್ಸ್.
ಇಷ್ಟಿಷ್ಟು ಚಿಕ್ಕ ಚಿಕ್ಕವೇ ಇರುತ್ತೆ, ದೊಡ್ಡ ದೊಡ್ಡವಂತೂ ಆಗಲ್ಲ ಅಂತೆ ಅವು. ಅಂದರೆ ನಮ್ಮ ಮನೆ ಹತ್ರ ಅವರು ಇವರು ಬರೋರೆಲ್ಲ ಹೇಳ್ತಾ ಇರ್ತಾರೆ, ಅದು ದೊಡ್ಡದಾಗಲ್ಲ, ಅದು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಇರುತ್ತೆ, ನಾಟಿ ಹಣ್ಣು, ಅದು ನಾಟಿ ಬೆಂಗಳೂರು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಕೋತಿಗಳೇ ತಿಂದಾಕ್ತವೆ ಫ್ರೆಂಡ್ಸ್. ನಾವು ಇದುವರೆಗೂ ಒಂದು ಹಣ್ಣು ಕೂಡ ತಿಂದಿಲ್ಲ, ಒಂದು ಹಣ್ಣು ಒಂದು ಕಾಯಿನೂ ಇನ್ನೂ ಹಣ್ಣಾಗಿಲ್ಲ, ಎಲ್ಲ ಕೋತಿಗಳೇ ತಿಂದ್ಬಿಡ್ತವೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಒಂದು ಗಿಡ ನಟ್ಟಕ್ಕಿಲ್ಲ, ಗಿಡಗಳು ನಟ್ಟಿದ್ರೆ ಕೋಳಿಗಳು ರಾಮಾಯಣ. ಇಂಥ ಕಾಯಿಗಳು ಏನಾದರೂ ನಟ್ಟಿದ್ರೆ ನೋಡಿ, ಇಂಥ ಗಿಡಗಳೆಲ್ಲ ನಟ್ಟಿದ್ದೀವಲ್ವ, ಇಂಥ ಗಿಡಗಳೆಲ್ಲ ಇದ್ರಲ್ಲಿ ಬೀಳೋ ಬೀಜಗಳು ಎಲ್ಲ ಬಂದು ಕೋತಿಗಳು ತಿಂದಾಕ್ತವೆ ಫ್ರೆಂಡ್ಸ್. ಹಾಗೆ ನಮ್ಮ ಮನೆ ಕಡೆ ಎಲ್ಲ ನಾವೆಲ್ಲ ಏನೇನು ಗಿಡ ನಟ್ಟಿದ್ದೀವಿ ಅಂದರೆ, ನಮ್ಮ ಮನೆ ಹತ್ರ ಹೇಳ್ಕೊಳಕ್ಕೇನು ಅಷ್ಟೊಂದು ಗಿಡ, ಅಷ್ಟೊಂದು ಚೆನ್ನಾಗಿರೋ ಗಿಡಗಳೇನು ನಟ್ಟಿಲ್ಲ ಫ್ರೆಂಡ್ಸ್, ಸುಮ್ಮನೆ ಏನೋ ಸ್ವಲ್ಪ ನಟ್ಟಿದ್ದೀವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ವಾಸ್ತು ಗಿಡ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ವಾಸ್ತು ಗಿಡ ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಏನಂತಾರ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನೋಡಿ, ಇದು ಬಂದ್ಬಿಟ್ಟು ಮನಿ ಪ್ಲಾಂಟ್ ಗಿಡ. ಮನಿ ಪ್ಲಾಂಟ್ ಈ ಗಿಡ ಪ್ರತಿಯೊಬ್ಬ ಮನೆ ಹತ್ರನೂ ಇರೋದು ಸಹಜನೇ ನೋಡಿ. ಹಾಗೆ ಇದು ಡ್ರ್ಯಾಗನ್ ಫ್ರೂಟ್. ನನ್ನ ತಮ್ಮ ಆದರೆ ತಂದು ನಟ್ಟಿದ್ದು, ಅಂದರೆ ನನ್ನ ತಮ್ಮ ಹಾಸ್ಟೆಲಲ್ಲಿದ್ದು, ಅಲ್ಲಿ ಅವ್ರಿಗೆ ಒನ್ ಡೇ ಟ್ರಿಪ್ ಆದರೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಕಿತ್ಕೊಬಂದು ನಟ್ಟಿದ್ದು. ನೋಡಿ ಫ್ರೆಂಡ್ಸ್, ಇಷ್ಟು ಉದ್ದ ಆಗೈತೆ ಅದು. ನೋಡಿ, ಇದು ಬ್ರಹ್ಮಕಮಲ ಗಿಡ, ಇದು ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ನಮ್ಮ ಕೋಳಿಗಳೇ ಎಲ್ಲ ಇದು ಮಾಡೋಕ್ಕದು ಫ್ರೆಂಡ್ಸ್. ನೋಡಿ ಇವಾಗ ಇಷ್ಟೇ ಒಂಥರ ಆಗೋಗಿದೆ, ನೋಡಿ ಎಲೆಗಳೆಲ್ಲ ಒಂಥರ ಆಗೋಗಿದೆ, ಮಗ್ಗೆಗಳು ಏನು ಇನ್ನೂ ಬಿಟ್ಟಿಲ್ಲ ಫ್ರೆಂಡ್ಸ್. ನೋಡಿ, ಇದು ತುಳಸಿ ಗಿಡ ಆದರೆ ನಟ್ಟಿದ್ದೀವಿ. ಈ ಕಡೆ ಬಂದುಬಿಟ್ಟು ಇದ್ದಾವೆ ಆ್ಯಲಿವೇರಾ ಗಿಡ ಆದರೆ ನಟ್ಟಿದ್ದೀವಿ ಫ್ರೆಂಡ್ಸ್. ಇಷ್ಟೇ ನಮ್ಮ ಮನೆ ಹತ್ರ ಗಿಡಗಳು ಇರೋದು. ಹಾಗೆ ಪನ್ನೀರ್ ಎಲೆ ಗಿಡ ಅಂದರೆ ಹೂಗಳಲ್ಲೆಲ್ಲ ಹಾಕ್ಕೊಡ್ತಾರಲ್ವ ಫ್ರೆಂಡ್ಸ್, ಅದು. ಮತ್ತು ನೋಡಿ ಪುದೀನ, ಮಾವಿನ ಹಣ್ಣು. ನೋಡಿ, ಇದು ಶೋಕ್ ಗಿಡ. ನೋಡಿ ಫ್ರೆಂಡ್ಸ್, ಹೂಗಳು ಎಷ್ಟೊಂದು ಚೆನ್ನಾಗಿದೆಯೋ, ಕಲರ್ಫುಲ್ಲಾಗಿ ಎಷ್ಟೊಂದು ಚೆನ್ನಾಗಿದೆಯೋ ಅಲ್ವಾ ಫ್ರೆಂಡ್ಸ್. ಹಾಗೆ ಒಂದೇ ಒಂದು ಕನಕಾಂಬರ ಗಿಡ ಇದೆ ನಮ್ಮ ಮನೆ ಹತ್ರ. ಹಾಗೆ ಇಲ್ಲೊಂದು ಕಬ್ಬು ಗಿಡ ಆದರೆ ನಟ್ಟಿದ್ದೀವಿ, ಕಬ್ಬನ್ನಾದರೆ. ನೋಡಿ, ಇದು ಅಲ್ಲಿ ಸುಗಂಧರಾಜ ಆದರೆ ನಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕದೊಂದು ಬಟನ್ ರೋಸ್ ಗಿಡ ಆದರೆ ನಟ್ಟಿದ್ದೀವಿ. ಚೇಪೆಕಾಯಿ ಗಿಡ ಐತೆ, ಇಲ್ಲೊಂದು ಬ್ರಹ್ಮಕಮಲ ಐತೆ. ನೋಡಿ ಫ್ರೆಂಡ್ಸ್, ಇದ್ರ ಮಗ್ಗೆಗಳು ಈ ಥರ ಇರುತ್ತೆ, ಅದನ್ನು ಟಚ್ ಮಾಡಬಾರ್ದು ನಾವು. ಇಷ್ಟೇ ಫ್ರೆಂಡ್ಸ್. ಬಟ್ ಮಾವಿನಕಾಯಿ ಗಿಡಗಳಂದ್ರೂ ನಮ್ಮ ಮನೆ ಹತ್ರ ನೋಡಿ, ಇದೊಂದು 2, ಅದೊಂದು 3, ಇದೊಂದು 4 ಗಿಡ ಐತೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಆದರೆ ಫ್ರೆಂಡ್ಸ್, ಎಲ್ಲರೂ ತಿಂದರು ಮಾವಿನ ಹಣ್ಣು. ನಾನು 2 ಪೀಸ್ ಆದರೆ ಇಕ್ಕಿದ್ದು, ಒಂದೇ ಒಂದು ಹಣ್ಣು ಆಗಿದ್ದು, ಮಲ್ಲಿಕಾ ಅಂತ ಅದ್ರ ಹೆಸರು. ಒಂದೇ ಒಂದು ಹಣ್ಣಾಗಿತ್ತು, 2 ಪೀಸ್ ಆದರೆ ಹೆಕ್ಕಿದ್ರು. ಇವಾಗ ನೋಡಿ, ನಾನೊಂದು ಪೀಸ್ ಎತ್ಕೊಂಡೆ, ನನ್ನ ತಮ್ಮ ಒಂದು ಎತ್ಕೊಂಡಿದ್ದಾನೆ. ಹೇಗೈತೆ ಕಾಯಿ? ಚೆನ್ನಾಗೈತಾ ಫ್ರೆಂಡ್ಸ್? ಅಂದರೆ ಅಮ್ಮ ಆದರೆ ಆವಾಗ ಒಂದು 1 ಇಯರ್ ಬ್ಯಾಕು ಅಮ್ಮ ಆದರೆ ಕೆಲ್ಸಕ್ಕೆ ಹೋಗ್ತಾಯಿದ್ಲು, ಮಾವಿನ ಹಣ್ಣು ಕೀಳಕ್ಕೆ ಎಲ್ಲ ಹೋಗ್ತಿದ್ರು. ಅಲ್ಲಾದರೆ ಅಮ್ಮ ಎತ್ಕೊಂಬರ್ತಾಯಿದ್ರು ಮಾವಿನ ಹಣ್ಣುಗಳು. ನಮ್ಮ ಮನೆಯಲ್ಲಿ ತುಂಬ ಸ್ಟಾಕ್ ಫ್ರೆಂಡ್ಸ್, ಚೆನ್ನಾಗಿ ತಿನ್ಬಿಡೋದು. ಸ್ಕೂಲ್ಗೆ ಹೋಗ್ಬಿಟ್ಟು ಹೊಟ್ಟೆ ನೋವು, ಮೋಷನ್ಸು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಚಕ್ಕರ್ ಹಾಕೋದು ಫ್ರೆಂಡ್ಸ್. ನಾವು ಈ ಥರ ಎಲ್ಲ ಮಾಡಿದ್ದೀವಿ. ಅಂದರೆ ಚಿಕನ್, ಮಾವಿನ ಹಣ್ಣು ತಿನ್ನೋವಾಗ ಚಿಕನ್ನು ಏನು ತಿನ್ನಬಾರ್ದಲ್ವ. ಸಂಡೇ ಹೊತ್ತು ಇರ್ತೀವಲ್ವ ಮನೆಯಲ್ಲಿ, ಚೆನ್ನಾಗಿ ತಿನ್ಬಿಡೋದು. ಮಂಡೇ ಸ್ಕೂಲ್ಗೆ ಹೋಗ್ಬಿಟ್ಟು ಹೊಟ್ಟೆ ನೋವು, ಮೋಷನ್ಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ಡೂಪ್ ಹೇಳ್ಬಿಟ್ಟು ಬಂದುಬಿಟ್ಟು ಮನೆಗೆ ಚಕ್ಕರ್, ಅಂದರೆ ಹೋಮ್ವರ್ಕ್ ಬರ್ದಿರ ಇರ್ತೀವಲ್ವ ಅಂಥ ಟೈಮಲ್ಲಿ ಫ್ರೆಂಡ್ಸ್. ಈ ಕೆಲಸ ಜಾಸ್ತಿ ಯಾರು ಗೊತ್ತಾ ಮಾಡೋದು? ಬಾಯ್ಸು ಇಂಥ ಡ್ರಾಮಾಗಳು ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್. ಅವರು ನಿಜ, ನಾನೇ ಎಷ್ಟೋ ಸತಿ ಕೇಳಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನಾದರೆ ತಿಂತಾಯಿದ್ದೀನಿ, ನೋಡೋಣ ಯಾವ ಥರ ಇದೆಯೋ ಟೇಸ್ಟು. ಅಮ್ಮ ಅವರೆಲ್ಲ ಇದ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಾನು ತಿಂತೀನಿ ಇವಾಗ ಹೆಂಗಿದೆಯೋ ಅಂತ. ಫ್ರೆಂಡ್ಸ್, ಸೂಪರಾಗಿದೆ, ಸ್ವೀಟಾಗಿ. ಸ್ವೀಟಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ತಿನ್ನಿ ಫ್ರೆಂಡ್ಸ್. ನಮಗೆ ಈ ವರ್ಷ ಅಷ್ಟು ಮಾವಿನಕಾಯಿಗಳೇ ತಿಂದಿಲ್ಲ ಫ್ರೆಂಡ್ಸ್. ಎಲ್ಲ ಅಮ್ಮ ಹೋಗ್ತಾ ಇಲ್ಲ ಇವಾಗ ಮಾವಿನಕಾಯಿಗಳು ಕೀಳಕ್ಕೆ. ಈ ವರ್ಷ ಅಷ್ಟು ಮಾವಿನಕಾಯಿಗಳು ತಿಂದಿಲ್ಲ. ಮೊನ್ನೆ ವರ್ಷ ಸಖತ್ತಾಗಿ ತಿಂದ್ವಿ ಫ್ರೆಂಡ್ಸ್ ಮಾವಿನ ಹಣ್ಣುಗಳಾದರೆ.